ಗೋವಿಂದ ಬೇಗ ಬೇಗ ನೋಟ್ಸ್ ಬರೀಬೇಕು, ಇಲ್ಲದಿದ್ರೆ ಉಂಟಲ್ಲ ಬೆನ್ನಿಗೆ ರಪ ರಪ ಬೀಳ್ತದೆ. ಮಕ್ಕಳೇ, ನಾನು ಗೋವಿಂದನಿಗೆ ಬೇಗ ಬೇಗ ನೋಟ್ಸ್ ಬರೀಬೇಕು, ಇಲ್ಲದಿದ್ರೆ ರಪ ರಪ ಬೀಳ್ತದೆ ಅಂತ ಹೇಳಿದೆ ಅಲ್ವಾ. ನಾನು ಇನ್ನೊಂದು ರೀತಿಯಲ್ಲೂ ಹೇಳ್ಬಹುದಾಗಿತ್ತು. ಯಾವ ರೀತಿ? ಗೋವಿಂದ ನೀನು ಬೇಗ ನೋಟ್ಸ್ ಬರೆ, ಇಲ್ಲದಿದ್ರೆ ರಪ್ಪ ಬೀಳ್ತದೆ ಅಂತ ಹೇಳ್ಬಹುದಾಗಿತ್ತು. ನಿಮ್ಗೆ ಯಾವ್ದು ಇಷ್ಟ ಆಯ್ತು ಮಕ್ಕಳೇ? ಮೊದಲನೇದ್ದ ಬೇಗ ನೋಟ್ಸ್ ಬರಿಬೇಕು, ಇಲ್ಲದಿದ್ರೆ ರಪ್ಪ ಬೀಳ್ತದೆ, ಅದು ಇಷ್ಟ ಆಯ್ತಾ? ಯಾವ್ದು ಇಷ್ಟ ಆಯ್ತು? ಮೊದಲನೇದು ಇಷ್ಟ ಆಯ್ತಲ್ವಾ? ಹಾ, ಕೆಲವು ಸಲ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವುದಕ್ಕೋಸ್ಕರ ನಾವು ಕನ್ನಡದಲ್ಲಿ ಕೆಲವೊಂದು ಪದಗಳನ್ನು ಎರಡೆರಡು ಸಲ ಉಪಯೋಗಿಸ್ತೇವೆ. ಈ ರೀತಿಯ ಪದಗಳಿಗೆ ಒಂದು ಹೆಸರಿದೆ, ಏನಂತ ಕರೀತೇವೆ? ದ್ವಿರುಕ್ತಿ ಅಂತ ಹೇಳ್ತೇವೆ. ಇವತ್ತು ನಾವು ದ್ವಿರುಕ್ತಿಯ ಬಗ್ಗೆ ತಿಳಿದುಕೊಳ್ಳೋಣ. ದ್ವಿ ಅಂದ್ರೆ ಏನು? ದ್ವಿ ಅಂದ್ರೆ ಏನು ಮಕ್ಕಳೇ? ಎರಡು. ಉಕ್ತಿ ಅಂದ್ರೆ ಹೇಳುವುದು, ಎರಡು ಸಲ ಹೇಳುವುದು. ದ್ವಿರುಕ್ತಿ ಅಂದ್ರೆ ಒಂದು ಪದವನ್ನು ಎರಡೆರಡು ಸಲ ಹೇಳುವುದು. ನಾನು ಹೇಳಿದ್ನಲ್ಲ ಅವನಿಗೆ ಬೇಗ ಬೇಗ ಅಂತ ಹೇಳಿದೆ, ತಿನ್ನು ತಿನ್ನು, ಓಡು ಓಡು, ನಿಲ್ಲು ನಿಲ್ಲು, ಬಾ ಬಾ, ಇದೆಲ್ಲ ದ್ವಿರುಕ್ತಿ. ಪ್ರತಿದಿನ ನಮ್ಮ ದಿನನಿತ್ಯದ ಬಳಕೆಯಲ್ಲಿ ಎಷ್ಟೋ ಸಂದರ್ಭಗಳಲ್ಲಿ ಈ ರೀತಿಯ ದ್ವಿರುಕ್ತಿ ಪದಗಳನ್ನು ನಾವು ಬಳಸ್ತೇವೆ. ನಿಮ್ಗೆ ಗೊತ್ತಿಲ್ಲದೆ ನೀವು ಬಳಸ್ತೀರಿ ಮಕ್ಕಳೇ. ಇವತ್ತು ಅಂತಹ ಪದಗಳನ್ನು ನಾವು ಪಟ್ಟಿ ಮಾಡಬೇಕು. ಈಗ ನಿಮ್ಗೆ ದ್ವಿರುಕ್ತಿ ಏನು ಅಂತ ಗೊತ್ತಾಯ್ತಲ್ವಾ? ಹಾ, ಈಗ ಆ ದ್ವಿರುಕ್ತಿಯ ಪದಗಳೆಲ್ಲ ಯಾವುದು ಅಂತ ನೀವು ಹೇಳ್ಬೇಕು. ದ್ವಿರುಕ್ತಿ ಅಂದ್ರೆ ಏನ್ ಹೇಳಿದೆ? ದ್ವಿ ಅಂದ್ರೆ ಎರಡು, ಉಕ್ತಿ ಅಂದ್ರೆ ಹೇಳುವುದು, ಎರಡು ಸಲ ಹೇಳುವುದು. ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವುದಕ್ಕೋಸ್ಕರ ಕೆಲವೊಂದು ಪದಗಳನ್ನು ಎರಡು ಸಲ ಹೇಳಿದರೆ ಅದನ್ನು ದ್ವಿರುಕ್ತಿ ಅಂತ ಹೇಳ್ತೇವೆ. ಹಾಗಾದ್ರೆ ಈಗ ಪಟ್ಟಿ ಮಾಡುವನ ಯಾವ್ದೆಲ್ಲ ದ್ವಿರುಕ್ತಿ ಉಂಟು ಅಂತ. ನಾನು ನಿಮ್ಗೆ ಸುಳಿವು ಕೊಡ್ತೇನೆ, ನೀವು ಒಂದೊಂದೇ ದ್ವಿರುಕ್ತಿ ಪದಗಳನ್ನು ಹೇಳಿ. ಮೊನ್ನೆ ಟೀಚರ್ ಕಾನಿಸ್ಮಾರಿಗೆ ಎಲ್ಲೆಲ್ಲಿ ತಿರುಗಿದ್ರು ಮಕ್ಕಳೇ? ಎಲ್ಲಿ ತಿರುಗಿದ್ರು? ಮನೆ ಮನೆಗೆ ತಿರುಗಿದ್ರು. ನೋಡಿ, ಮನೆ ಮನೆಗೆ. ಅಮ್ಮ ಊಟ ಬಡಿಸುವಾಗ ನಿಮ್ಗೆ ಬೇಡದಿದ್ರೆ ನೀವು ಏನ್ ಹೇಳ್ತೀರಿ? ಬೇಡ 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 ಹೇಳ್ತೀರಲ್ವಾ? ಹಾ, ಬೇಡ ಬೇಡ. ನೋಡಿ, ವಿರುಕ್ತಿ. ಬೇಡ ಬೇಡ ಪದಕ್ಕೆ ಅರ್ಥ ಉಂಟಾ? ಬೇಡ ಅಂದ್ರೆ ಏನ್ ಅರ್ಥ? ಬೇಡ, ಇನ್ನು ಬೇಡ ಅಂತ, ಸಾಕು ಅಂತ ಅರ್ಥ ಅಲ್ವಾ? ವಿರುಕ್ತಿ ಪದಗಳಿಗೆ ಅರ್ಥ ಇರ್ತದೆ ಮಕ್ಕಳೇ, ಗೊತ್ತಾಯ್ತಾ? ಹಾ, ಈ ಪದಗಳಿಗೆ ಅರ್ಥ ಇರ್ಬೇಕು. ಮನೆ ಅಂದ್ರೆ ಗೊತ್ತುಂಟಲ್ಲ ನಿಮ್ಗೆ. ಹಾ, ಅರ್ಥ ಇರುವ ಪದಗಳೇ ವಿರುಕ್ತಿ ಪದಗಳು. ಆಯ್ತಾ? ಮುಂದೆ ಹಾ, ನೀವು ಯಾರನ್ನು ಒಂದು ಕರಿತೀರಿ, ಕರೆಯುವಾಗ ಏನ್ ಹೇಳ್ತೀರಿ? ಹೀಗೆ ಬಾ 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 ಅಂತ ಹೇಳ್ತೀರಲ್ವಾ? ನೋಡಿ, ಬಾ ಬಾ. ಹಾ, ಮೊನ್ನೆ ಬಹುಮಾನ ವಿತರಣೆ ಸಂದರ್ಭ ಆಯ್ತಲ್ವಾ? ಬಹುಮಾನ ವಿತರಿಸುವಾಗ ನಮ್ಮ ರಾಜೇಶ ದೂರದಿಂದ ಬರ್ತಾ ಇದ್ದ. ಶಿಕ್ಷಕರು ಅವನಿಗೆ ಬೈದ್ರು. ಹೇ ಭಾರ, ಎಂತ ಭಾರ ಅಂತ ಹೇಳಿದ್ದವರು? ಓಡೋಡಿ ಬಾ ಅಂತ ಹೇಳಿದ್ದು. ನೋಡಿ, ಓಡಿ ಓಡಿ ಬಾ. ಈ ಓಡಿ ಓಡಿ ಅನ್ನುವಂಥದ್ದು ಏನಾಯ್ತು ಇಲ್ಲಿ? ಓಡೋಡಿ. ಇದು ಕೂಡ ದ್ವಿರುಕ್ತಿ ಮಕ್ಕಳೇ. ಆಶ್ಚರ್ಯ ಆಯ್ತಾ? ಇದು ಹೇಗೆ ಅಂತ? ಹೇಗೆ ಗೊತ್ತುಂಟಾ? ಓಡಿ ಕೂಡಿಸು, ಓಡಿ ಓಡೋಡಿ ಅಂತ ಆಯ್ತು ಅಲ್ವಾ? ಎರಡು ಸಲ ಓಡಿ ಎನ್ನುವ ಪದವನ್ನೇ ನಾವಿಲ್ಲಿ ಬಳಸಿದ್ದು. ಈಗ ಇದು ಎರಡನ್ನು ಸೇರಿಸಿದಾಗ ಓಡೋಡಿ ಅಂತ ಆಯ್ತು. ಈಗ ಕಸ ಬಿದ್ದಿದೆ, ಅಲ್ಲಿ ಅಲ್ಲಿ ಎಲ್ಲ ಕಡೆಯಲ್ಲಿ ಕಸ ಬಿದ್ದಿದೆ. ಏನ್ ಹೇಳ್ತೇವೆ ನಾವು? ಎಲ್ಲೆಲ್ಲ ಕಸ ಬಿದ್ದಿದೆ? ಅಲ್ಲಲ್ಲಿ ಕಸ ಬಿದ್ದಿದೆ. ನೋಡಿ, ಅಲ್ಲಲ್ಲಿ, ಇದು ಕೂಡ ಬಿರುಕ್ತಿ. ಅಲ್ಲಿ ಹಚ್ಚ ಹಸಿರಾದ ಒಂದು ಕಾಡಿದೆ, ಹಚ್ಚ ಹಸಿರು. ಇದನ್ನು ನೋಡಿದಾಗ ನಿಮ್ಗೆ ಇದು ದ್ವಿರುಕ್ತಿಯಾ ಅಂತ ಅನಿಸ್ತದೆ. ಇಲ್ಲಿ ಹಸಿರು ಹಸಿರು ಅಂತ ಇಲ್ಲ, ಹಚ್ಚ ಹಸಿರು ಅಂತ ಇದೆ, ಆದ್ರೂ ಇದು ದ್ವಿರುಕ್ತಿ ಮಕ್ಕಳೇ. ಹೇಗೆ ಗೊತ್ತುಂಟಾ? ಹಸಿರು ಹಸಿರು ಹಚ್ಚ ಹಸಿರು ಅಂತ ಆಗಿದ್ದು. ಈ ರೀತಿಯ ಸುಮಾರು ಪದಗಳು ನಮ್ಮ ಕನ್ನಡದಲ್ಲಿ ಉಂಟು. ಹೊಸದು, ಇದರ ಜೊತೆಗೆ ಇನ್ನೊಂದನ್ನು ನಾವು ಬಳಸ್ತೇವೆ. ಯಾವುದದು? ಹೊಚ್ಚ ಹೊಸದು. ವೆರಿ ಗುಡ್, ಹೊಚ್ಚ ಹೊಸದು. ಹಾ, ಹೊಚ್ಚ ಹೊಸ ಚಲನಚಿತ್ರ ಅಂತ ಹೇಳ್ತೇವಲ್ವಾ? ಸರಿ. ಮತ್ತೆ ನಡುವೆ, ಮಧ್ಯದಲ್ಲಿ ಅಂತ ಹೇಳ್ಬೇಕು. ಆಗ ಏನ್ ಹೇಳ್ತೇವೆ ನಾವು? ಮಧ್ಯದಲ್ಲಿ, ನಟ್ಟ ನಡುವೆ. ನಡುವೆ ಅಲ್ಲ, ನಟ್ಟ ನಡುವೆ. ನಟ್ಟ ನಡುವೆ ಅಂದ್ರೆ ಏನರ್ಥ? ನಡುವೆ ನಡುವೆ, ನಟ್ಟ ನಡುವೆ ಅಂತ ಆದದ್ದು. ಗೊತ್ತಾಯ್ತಾ? ನಟ್ಟ ನಡುವೆ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನೀವು ಈ ಪದಗಳನ್ನು ಸುಲಭವಾಗಿ ದ್ವಿರುಕ್ತಿ ಅಂತ ಬರೆದು ಬಿಡ್ತೀರಿ.
ಇಂಥದ್ದನ್ನೆಲ್ಲ ಮರ್ತು ಬಿಡ್ತೀರಿ. ಇಂಥದ್ದನ್ನು ಕೂಡ ನೀವು ನೆನಪಿಟ್ಕೊಳ್ಬೇಕು ಮಕ್ಕಳೇ, ಆಯ್ತಾ? ಇನ್ನೊಂದುಂಟು ತುದಿ. ಆ ತುದಿ, ಅದಕ್ಕೆ ಏನ್ ಹೇಳ್ತೇವೆ? ತುತ್ತ ತುದಿ. ವೆರಿ ಗುಡ್, ತುತ್ತ ತುದಿ. ನೋಡಿ, ಇದು ಕೂಡ ದ್ವಿರುಕ್ತಿ ಮಕ್ಕಳೇ, ತುತ್ತ ತುದಿ. ನಾವು ಎಷ್ಟು ಪದಗಳನ್ನು ಪಟ್ಟಿ ಮಾಡಿದ್ವಿ ನೋಡಿ. ಇನ್ನು ಕೆಲವೊಂದಿಷ್ಟು ಪದಗಳನ್ನು ನೀವು ಪಟ್ಟಿ ಮಾಡಿ ತರ್ಬೇಕು ಮನೆಯಲ್ಲಿ. ಯೋಚನೆ ಮಾಡಿ, ನೀವೇ ಕೆಲವೊಂದು ಪದಗಳನ್ನು ಈಗ ಹೇಳ್ಬಹುದಾ? ನಾನೀಗ ಇಷ್ಟು ನಿಮ್ಮ ಹತ್ರ ಹೇಳಿಸಿದೆ, ಕೆಲವೊಂದನ್ನು ನೀವೇ ಹೇಳಿ ಮಕ್ಕಳೇ, ಯೋಚನೆ ಮಾಡಿ ನೋಡುವ. ಹಾ, ಎರಡೆರಡು ಲಾಡು, ಎರಡೆರಡು ಪೆಟ್ಟು ಅಲ್ಲ? ಸರಿ, ಎರಡೆರಡು ಕೂಡಿಸು ಎರಡು, ಎರಡೆರಡು. ವೆರಿ ಗುಡ್, ಇದು ದ್ವಿರುಕ್ತಿ. ಇನ್ನು ಈಗ ಒಂದೊಂದು, ಎರಡೆರಡು, ಮೂರು ಮೂರು, ನಾಲ್ಕು ನಾಲ್ಕು ಅದನ್ನು ಬಿಟ್ಟು ಬಿಡಿ, ಬೇರೆ ಹೇಳಿ. ಒಂದು ಹೇಳಿದ್ರೆ ಅದನ್ನೇ ಹೇಳ್ತೀರಿ ಮತ್ತೆ. ಮತ್ತೆ ಯಾವ್ದುಂಟು? ಹಾ, ಹೋಗು ಹೋಗು. ನೀವು ಯಾರನ್ನಾದ್ರೂ ಟೀಚರ್ ಕರ್ದಾಗ ನೀವು ಹೇಗೆ ಕಳಿಸ್ತೀರಿ? ಹೋಗ ಹೋಗ, ಹೋಗು 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 ಅಂತ ಹೇಳ್ತೀರಲ್ವಾ? ಹೋಗು ಹೋಗು. ಸರಿ, ನಾನಿಲ್ಲಿ ಬರೀಲಿಕ್ಕೆ ಹೋಗುದಿಲ್ಲ, ನೀವು ನಿಮ್ಮ ಪುಸ್ತಕದಲ್ಲಿ ಬರ್ಕೊಳ್ಳಿ ಮಕ್ಕಳೇ. ಹೋಗು ಹೋಗು. ಮತ್ತೆ ನಾನೀಗ ನಿಲ್ಲಿಕ್ಕೆ ಹೇಳ್ತೇನಲ್ವಾ? ನಿಲ್ಲಿ ನಿಲ್ಲಿ ಮಕ್ಕಳೆಲ್ಲ ನಿಲ್ಲಿ. ಅದಾಗುದಿಲ್ವಾ? ಆಗ್ತದೆ. ನಿಲ್ಲು ನಿಲ್ಲು, ದ್ವಿರುಕ್ತಿ. ಮೆಲ್ಲ ಮೆಲ್ಲ. ವೆರಿ ಗುಡ್, ಮೆಲ್ಲ ಮೆಲ್ಲ. ಇದೆಲ್ಲ ಆಯ್ತು, ಇದು ನಿಮ್ಗೆ ಸರಿ ಗೊತ್ತಾಯ್ತು. ಈ ರೀತಿಯ ಪದಗಳಲ್ಲಿ ಕೆಲವೊಂದು ಉದಾಹರಣೆ ಹೇಳ್ಬಹುದಾ? ಒಂದಾದ್ರೂ? ಹಾ, ಕಟ್ಟ ಕಡೆಗೆ. ವೆರಿ ಗುಡ್, ಗೊತ್ತಾಯ್ತಾ ಈಗ ದ್ವಿರುಕ್ತಿ? ದ್ವಿರುಕ್ತಿ ಅಂದ್ರೆ ಏನು ಹಾಗಾದ್ರೆ? ಒಂದು ಪದವನ್ನು ಎಷ್ಟು ಸಲ ಹೇಳುದು? ಎರಡು ಸಲ ಹೇಳುದು. ದ್ವಿರುಕ್ತಿ ಪದದ ವ್ಯಾಖ್ಯೆ ಏನು? ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವುದಕ್ಕೋಸ್ಕರ ನಾವು ಒಂದು ಪದವನ್ನು ಎರಡೆರಡು ಬಾರಿ ಬಳಸಿದಾಗ ಅದನ್ನು ದ್ವಿರುಕ್ತಿ ಅಂತ ಹೇಳ್ತೇವೆ. ಮತ್ತು ಈ ದ್ವಿರುಕ್ತಿ ಪದಗಳಿಗೆ ಅರ್ಥ ಇರ್ತದೆ. ಇದಿಷ್ಟನ್ನು ನೀವು ನೆನಪಿಟ್ಕೊಳ್ಬೇಕು ಮಕ್ಕಳೇ, ಗೊತ್ತಾಯ್ತಾ? ನಾಳೆ ಒಂದು ಇದರಲ್ಲಿ ಇಲ್ಲದ್ದು 5 ದ್ವಿರುಕ್ತಿ ಪದವನ್ನು ಬರೆದುಕೊಂಡು ಬರ್ಬೇಕು, ಗೊತ್ತಾಯ್ತಾ? ಈಗ ನಾನು ಆಗ ಹೇಳಿದೆ ಗೋವಿಂದನಿಗೆ, ಗೋವಿಂದ ನೀನು ಬೇಗ ಬೇಗ ನೋಟ್ಸ್ ಬರೆಯದಿದ್ರೆ ರಪ ಬಾರಿಸ್ತೇನೆ ಅಂತ ಹೇಳಿದೆ ಅಲ್ವಾ? ಈ ರಪ ರಪ ಅಂದ್ರೆ ಏನರ್ಥ ಮಕ್ಕಳೇ? ರಪ ರಪ ಬಾರಿಸ್ತೇನೆ ಹೇಳಿದೆ. ರಪ ಅಂದ್ರೆ ಏನರ್ಥ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ಯಾಕೆ ಗೊತ್ತಿಲ್ಲ ಅಂದ್ರೆ ಅದಕ್ಕೆ ಅರ್ಥವೇ ಇಲ್ಲ. ಅರ್ಥವೇ ಇಲ್ಲ ಅದಕ್ಕೆ. ಆ ರಪ ಪದಕ್ಕೆ ಅರ್ಥವೇ ಇಲ್ಲ. ಅರ್ಥ ಇಲ್ಲದೆ ನಾವು ಬಳಸಿಕೊಂಡದ್ದ? ಹೌದು. ಈ ರೀತಿ ಅರ್ಥ ಇಲ್ಲದ ಪದಗಳಿಗೆ ದ್ವಿರುಕ್ತಿ ಅಂತ ಹೇಳಲಿಕ್ಕಿಲ್ಲ ಮಕ್ಕಳೇ. ಆಗ ನಾನು ಬೇಗ ಬೇಗ ದ್ವಿರುಕ್ತಿ. ರಪ ಉಂಟಲ್ಲ, ಅದು ದ್ವಿರುಕ್ತಿ ಅಲ್ಲ. ಅದಕ್ಕೆ ಏನ್ ಹೇಳ್ತೇವೆ? ಅದಕ್ಕೆ ಅನುಕರಣಾವ್ಯಯ ಅಂತ ಹೇಳ್ತೇವೆ. ಏನ್ ಹೇಳ್ತೇವೆ? ಒಂದು ಸಲ ಹೇಳಿ ನೋಡುವ. ಅನುಕರಣಾವ್ಯಯ ಹೇಳಿ. ಅನುಕರಣಾವ್ಯಯ. ವೈಕುಂಠ, ಒಂದು ಬೆಕ್ಕಿನ ಶಬ್ದವನ್ನು ಅನುಕರಣೆ ಮಾಡಿ ಹೇಳು. ಮಿಯಾವ್ ಮಿಯಾವ್. ಇದು ಅನುಕರಣೆ ಅಲ್ವಾ? ಮಿಮಿಕ್ರಿ, ಅನುಕರಣೆ ಮಾಡುದು. ಅದೇ ರೀತಿ ಈಗ ಒಂದು ಬೆಂಕಿ ಉರಿತಾ ಇದೆ. ಯಾವ ರೀತಿ ಶಬ್ದ ಮಾಡಿ ಬೆಂಕಿ ಉರಿತಾ ಇದೆ? ಹೇಗೆ ಉರಿತಾ ಇದೆ ಬೆಂಕಿ? ಧಗ ಧಗ. ಬೆಂಕಿ ಧಗ ಧಗ ಉರಿತಾ ಇದೆ. ಇದು ಅನುಕರಣೆ ಅಲ್ವಾ? ಬೆಂಕಿ ಉರಿಯುವ ಶಬ್ದವನ್ನು ನಾವು ಅನುಕರಣೆ ಮಾಡ್ತಾ ಇದ್ದೇವೆ. ಈಗ ನಾವು ಅನುಕರಣಾವ್ಯಯಗಳ ಬಗ್ಗೆ ತಿಳಿದುಕೊಳ್ಬೇಕು. ಅದಕ್ಕಿಂತ ಮುಂಚೆ ಅನುಕರಣಾವ್ಯಯ ಅಂದ್ರೆ ಏನಂತ ಹೇಳಿದ್ದೆ? ಶಬ್ದವನ್ನು ಅನುಕರಿಸಿ ಹೇಳುವ ಅರ್ಥ ಇಲ್ಲದ ಪದಗಳು. ಈಗ ರಪ ಹೇಳಿದ್ನಲ್ಲ, ಈ ರೀತಿ ಮಕ್ಕಳೇ. ಇದ್ರಲ್ಲೂ ಕೂಡ ಒಂದು ಪದವನ್ನು 2 ಸಲ ಬಳಸ್ತೇವೆ. ಸರಸರ, ಚಟ ಚಟ, ತಕ ತಕ. ಅವ ಹೇಗೆ ಕುಣಿದ? ತಕ ತಕ ಕುಣಿದ ಅಲ್ವಾ? ಈ ರೀತಿಯ ಪದಗಳು ಅನುಕರಣಾವ್ಯಯ ಪದಗಳು. ಇವುಗಳಿಗೆ ಅರ್ಥ ಇರುವುದಿಲ್ಲ. ಈ ರೀತಿಯ ಕೆಲವೊಂದು ಪದಗಳನ್ನು ನಾವೀಗ ಪಟ್ಟಿ ಮಾಡ್ಬೇಕು ಮಕ್ಕಳೇ. ಮಾಡುವನಾ? ಆಗ ನಾನು ಹೇಳಿದೆ, ಬೆಂಕಿ ಹೇಗೆ ಉರಿಯಿತು? ಧಗ ಧಗ ಉರಿಯಿತು. ಧಗ ಪದಕ್ಕೆ ಅರ್ಥ ಉಂಟಾ? ಇಲ್ಲ. ಧಗ ಧಗ. ಅವಳು ಮೊನ್ನೆ ಚುಚ್ಚುಮದ್ದು ಕೊಡುವಾಗ ಅವಳು ಹೇಗೆ ಕುಣಿದ್ಲು? ತಕ ತಕ ಅಂತ ಕುಣಿದ್ಲು. ನೋಡಿ, ತಕ ಪದದ ಅರ್ಥ ಎಂತ ಮಕ್ಕಳೇ? ಅರ್ಥ ಇಲ್ಲ. ತಕ ಪದಕ್ಕೆ ಅರ್ಥ ಇಲ್ಲ. ಅವಳು ತಕ ತಕ ಅಂತ ಕುಣಿದ್ಲು. ಆ ಕುಣಿಯುವ ಶಬ್ದವನ್ನು ನಾವು ತಕ ತಕ ಅಂತ ಹೇಳ್ತಾ ಇದ್ದೇವೆ ಅಲ್ವಾ? ಗಾಳಿ ಹೇಗೆ ಬೀಸಿತು? ರೊಯ್ಯವ ಸುಯ್ಯವ.
ಸುಯ್ಯನೆ. ಗಾಳಿ ಸುಯ್ಯನೆ ಬೀಸಿತು. ನೋಡಿ, ಗಾಳಿ ಬೀಸುವ ಶಬ್ದ ಸುಯ್ಯ ಅಂತ. ಸುಯ್ಯನೆ, ಇದು ಕೂಡ ಅನುಕರಣಾವ್ಯಯ ಆಗ್ತದೆ. ಆ ಇಲ್ಲಿ ಎರಡೆರಡು ಸಲ ಬರ್ಬೇಕಾಗಿಲ್ಲ. ಎರಡೆರಡು ಸಲ ಬರುವ ಪದಗಳು ಕೂಡ ಅನುಕರಣಾವ್ಯಯ. ಈ ರೀತಿಯ ಪದಗಳು ಕೂಡ ಅನುಕರಣಾವ್ಯಯ ಆಗ್ತದೆ. ಗಾಳಿ ಬೀಸುವ ಶಬ್ದ ನಮ್ಗೆ ಇಲ್ಲಿ 2 ಸಲ ಬರುದು ಮುಖ್ಯ ಅಲ್ಲ ಮಕ್ಕಳೇ. ವಿರುಕ್ತಿಯಲ್ಲಿ ಮಾತ್ರ 2 ಸಲ ಬರುದು ತುಂಬಾ ಮುಖ್ಯ. ಆದ್ರೆ ಅನುಕರಣಾವ್ಯಯದಲ್ಲಿ ಹಾಗಲ್ಲ. ಅನುಕರಣಾವ್ಯಯದಲ್ಲಿ ಶಬ್ದವನ್ನು ಅನುಕರಿಸಿ ಹೇಳುದು ಮುಖ್ಯ. ಹಾಗಾಗಿ ಕೆಲವೊಂದು ಪದಗಳು 2 ಸಲ ಬರ್ತವೆ, ಆದ್ರೆ ಕೆಲವು ಪದಗಳು ಬರುದಿಲ್ಲ ಅಲ್ವಾ. ಕೆನ್ನೆಗೆ ಅಧ್ಯಾಪಕರು ಹೇಗೆ ಹೊಡೆದ್ರು? ಡಿಬ್ಬ. ಡಿಬ್ಬ ಬೀಳುದು. ಚಟಲ್ಲನೆ. ಹೇಗೆ ಹೊಡೆದದ್ದು? ಚಟಲ್ಲನೆ. ನೋಡಿ, ಇದು ಸಹ 2 ಸಲ ಬರುವುದಿಲ್ಲ, ಆದ್ರೂ ಕೂಡ ಆ ಶಬ್ದ ನೋಡಿ. ಅಧ್ಯಾಪಕರು ಕೆನ್ನೆಗೆ ಹೊಡೆಯುವ ಶಬ್ದ ಹೇಗಿತ್ತು? ಚಟಲ್ ಅಂತ ಇತ್ತು. ಶಾಲೆಯ ಗಂಟೆ ಹೇಗೆ ಬಾರಿಸ್ತದೆ? ಡಯ್ಯ. ಡಣಡಣ. ಡಣಡಣ. ಢಣಢಣ. ಅದೇ. ಆಕಾಶದಲ್ಲಿ ನಕ್ಷತ್ರಗಳು ಹೇಗೆ ಮಿಂಚ್ತಾ ಇವೆ? ಮಿರಿ ಮಿರಿ. ಆಕಾಶದಲ್ಲಿ ನಕ್ಷತ್ರಗಳು ಮಿರಿ ಮಿರಿ ಮಿಂಚ್ತಾ ಇವೆ. ನೋಡಿ, ಮಿರಿ ಮಿರಿ. ಮಿರಿ ಪದಕ್ಕೆ ಅರ್ಥ ಉಂಟಾ? ಅರ್ಥ ಇಲ್ಲ, ಆದ್ರೂ ಕೂಡ ಆ ಮಿಂಚುವುದಕ್ಕೆ ನಾವು ಮಿರಿ ಮಿರಿ ಎನ್ನುವ ಪದವನ್ನು ಬಳಸಿದ್ದೇವೆ. ಗೊತ್ತಾಯ್ತಾ? ಈಗ ನೀವು ಕೆಲವೊಂದು ಉದಾಹರಣೆಗಳನ್ನು ಹೇಳಿ ಮಕ್ಕಳೇ, ನಿಮ್ಗೆ ಗೊತ್ತಿದ್ದದ್ದು. ಹೇಳಿ. ಕುಹು ಕುಹು. ಯಾವ ಶಬ್ದ ಅದು? ಕೋಗಿಲೆ. ಕುಹು ಕುಹು ಎಂದು ಕೋಗಿಲೆ ಹಾಡಿತು. ಕುಹು ಕುಹು. ಮತ್ತೆ ಆಯ್ತು, ಸಾಕು. ಇನ್ನು ಅದು ಬೇಡ ಬೇಡ ಬೇಡ, ಸಾಕು 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 ಸಾಕು. ಪ್ರಾಣಿಗಳದ್ದು, ಪಕ್ಷಿಗಳದ್ದು, ಬೆಕ್ಕಿದ್ದು, ನಾಯಿದು ಬಿಟ್ಟು ಬೇರೆ ಹೇಳಿ. ಒಂದು ಹೇಳಿದ್ರೆ ಅದನ್ನೇ ಹೇಳು, ಅದು ಬಿಟ್ಟು. ಈಗ ನಾನು ಕೆಲವೊಂದು ಪದಗಳನ್ನು ಹೇಳ್ತೇನೆ, ನೀವು ಅದು ಅನುಕರಣಾವ್ಯಯವ ವಿರುಕ್ತಿಯ ಅಂತ ಹೇಳ್ಬೇಕು. ಗೊತ್ತಾಯ್ತಾ? ನೇರ ನೇರ. ದ್ವಿರುಕ್ತಿ. ಯಾಕೆ ದ್ವಿರುಕ್ತಿ? 2 ಸಲ ಬಂದಿದೆ, ಮತ್ತೆ ಅದಕ್ಕೆ ಅರ್ಥ ಉಂಟು. ವೆರಿ ಗುಡ್. ನೇರ ನೇರ ದ್ವಿರುಕ್ತಿ ಆಯ್ತು. ಪಟ್ಟನೆ. ಅನುಕರಣಾವ್ಯಯ. ಯಾಕೆ ಅನುಕರಣಾವ್ಯಯ? ವೆರಿ ಗುಡ್. ಶಬ್ದವನ್ನು ಅನುಕರಿಸಿ ಹೇಳ್ತಾ ಉಂಟಲ್ವಾ. ಪಟ್ಟನೆ ಬಂದ, ನಾನು ಪಟ್ಟನೆ ಕೆಲಸ ಮಾಡಿದೆ ಅಲ್ವಾ, ಇದು ಅನುಕರಣಾವ್ಯಯ. ವೆರಿ ಗುಡ್. ಮಕ್ಕಳಿಗೆ ಅರ್ಥ ಆಯ್ತು. ಗಬ ಗಬ. ಗಬ ಗಬನೇ ತಿಂದೆ. ಗಬ ಗಬ. ಅನುಕರಣಾವ್ಯಯ. ಆ ಗಬ ಪದಕ್ಕೆ ಅರ್ಥ ಇಲ್ಲ, ಇದು ಅನುಕರಣಾವ್ಯಯ. ಮತ್ತೆ ಸರಸರ. ಇದು ಯಾವುದು ಹೇಳಿ ನೋಡುವ? ವಿರುಕ್ತಿಯಾ? ಯಾಕೆ ದ್ವಿರುಕ್ತಿ? ಅರ್ಥ ಉಂಟಾ? ಈಗ ಮಕ್ಕಳೇ, ನಾವು ಕುತ್ತಿಗೆಗೆ ಹಾಕುವ ಸರಕ್ಕೆ ನಾನು ಸರಸರ ಹಾಕಿದೆ ಅಂತ ಹೇಳ್ತೇವಾ? ನಾನು ನನ್ನ ಕುತ್ತಿಗೆಯಲ್ಲಿ ಸರಸರವನ್ನು ಧರಿಸಿದೆ ಅಂತ ಹೇಳ್ತೇವಾ? ಇಲ್ಲ. ಹಾವು ಸರಸರನೇ ಹೋಯ್ತು ಅಂತ ಹೇಳ್ತೇವಾ? ನಾವು ಹರಿದುಕೊಂಡು ಹೋಗುವ ಶಬ್ದಕ್ಕೆ ನಾವು ಸರಸರ ಹೋಗುದು ಅಂತ ಹೇಳುದಲ್ವಾ? ಹಾಗಾದ್ರೆ ಆ ಸರ ಬೇರೆ, ಈ ಸರ ಬೇರೆ. ಗೊತ್ತಾಯ್ತಾ? ಹಾಗಾಗಿ ಈಗ ಹೇಳಿ, ಸರಸರ ಯಾವುದಾಗ್ತದೆ? ಅನುಕರಣಾವ್ಯಯ. ಇದು ಆ ಸರ ಅಲ್ಲ, ಇದು ಬೇರೆ ಸರ. ಈ ಸರಕ್ಕೆ ನಾವು 2 ಸಲ ಸರಸರ ಹೇಳುದಿಲ್ಲ. ನೀವು ಆ ರೀತಿಯ ಕೆಲವೊಂದು ಪ್ರಶ್ನೆಗಳನ್ನು ಕೂಡ ಪರೀಕ್ಷೆಯಲ್ಲಿ ಕೇಳ್ತಾರೆ, ನಿಮ್ಮನ್ನು ಗೊಂದಲ ಮಾಡ್ಲಿಕ್ಕೆ. ನೀವು ಸರಿ ಯೋಚನೆ ಮಾಡಿ ಉತ್ತರ ಕೊಡ್ಬೇಕು. ಆಯ್ತಾ? ಮುಕುಂದ, ಇಲ್ಲಿ ಬಾ. ಗೋವಿಂದ, ನೀನ್ ಸಬಾ. ಇಲ್ಲಿಬ್ಬರು ಒಟ್ಟಿಗೆ ನಿಲ್ಲಿ. ಈಗ ನಮ್ಮ ಮುಕುಂದ ಮತ್ತು ಗೋವಿಂದ ಇವರಿಬ್ಬರು ಒಂದೇಯಾ? ಅಲ್ಲ. ಮುಕುಂದ ಬೇರೆ, ಗೋವಿಂದ ಬೇರೆ ಅಲ್ವಾ? ಈಗ ಇವರಿಬ್ರು ಯಾವಾಗ್ಲೂ ಒಟ್ಟಿಗೆ ಇರ್ತಾರೆ ಅಲ್ವಾ, ಜೋಡಿಗಳ ಹಾಗೆ. ಇವರಿಬ್ರು ಯಾವಾಗ ನೋಡಿದ್ರು ಒಬ್ಬರನ್ನೊಬ್ಬರು ಅಂಟಿಕೊಂಡೇ ಇರ್ತಾರೆ ಅಲ್ವಾ. ಆದ್ರೂ ಕೂಡ ಮುಕುಂದ ಬೇರೆ, ಗೋವಿಂದ ಬೇರೆ. ನಾವು ಯಾವಾಗ್ಲೂ ಹೇಳುವಾಗ ಎಂತ ಮಾಡ್ತೇವೆ? ಮುಕುಂದ ಗೋವಿಂದ, ಮುಕುಂದ ಗೋವಿಂದ ಅಂತ ಹೇಳ್ತೇವೆ. ಯಾಕೆ? ಇವರಿಬ್ರು ಒಟ್ಟಿಗೆ ಇರುವ ಕಾರಣ. ಕನ್ನಡದಲ್ಲಿ ಈ ರೀತಿಯ ಕೆಲವು ಪದಗಳಿವೆ ಮಕ್ಕಳೇ, ನಮ್ಮ ಮುಕುಂದ ಮತ್ತು ಗೋವಿಂದನ ಹಾಗೆ. ಯಾವುದೆಲ್ಲ? ತಿಂಡಿ, ತೀರ್ಥ. ನೋಡಿ, ತಿಂಡಿ, ತೀರ್ಥ. ತಿಂಡಿ ಬೇರೆ, ತೀರ್ಥ ಬೇರೆ, ಆದ್ರೂ ನಾವು ಇವೆರಡನ್ನು ಒಟ್ಟಿಗೆ ಬಳಸ್ತೇವಲ್ವಾ.
ತಿಂಡಿ ತೀರ್ಥ ಅಂತ ಹೇಳ್ತೇವೆ. ಹಣ್ಣು ಹಂಪಲು, ಬೆಟ್ಟಗುಡ್ಡ, ಈ ರೀತಿಯ ಪದಗಳಿಗೆ ನಾವು ಏನ್ ಹೇಳ್ತೇವೆ? ಜೋಡು ನುಡಿ ಅಥವಾ ಜೋಡಿ ಪದಗಳು ಅಂತ ಹೇಳ್ತೇವೆ. ಇವುಗಳು ಒಂದು ರೀತಿಯ ಬೆಸ್ಟ್ ಫ್ರೆಂಡ್ ಇದ್ದ ಹಾಗೆ. ನಮ್ಮ ಮುಕುಂದ ಮತ್ತು ಗೋವಿಂದ ಇದ್ದಾರಲ್ಲ, ಬೆಸ್ಟ್ ಫ್ರೆಂಡಿನ ಹಾಗೆ, ಬೇರೆ ಬೇರೆ ಆದ್ರೆ ಯಾವಾಗ್ಲೂ ಒಟ್ಟಿಗೆ ಇರುದು. ಹಣ್ಣು ಬೇರೆ ಹಂಪಲು ಬೇರೆ ಆದ್ರೆ ಯಾವಾಗ್ಲೂ ಒಟ್ಟಿಗೆ ಇರುದು. ಈ ರೀತಿಯ ಪದಗಳು ಜೋಡು ನುಡಿಗಳು. ಕೆಲವೊಂದು ಉದಾಹರಣೆಗಳನ್ನು ಹೇಳ್ಬಹುದಾ? ಯಾವುದೆಲ್ಲ ಉಂಟು? ಕಾಡು ಮೇಡು, ಮತ್ತೆ ನೋವು ನಲಿವು, ಆಸುಪಾಸು, ಕಷ್ಟ ಕಾರ್ಪಣ್ಯ. ಕೇಳಿದೀರಾ ಪದವನ್ನು? ಹಾ, ಕೆಲವೊಂದಿಷ್ಟು ಜೋಡು ನುಡಿಗಳನ್ನೀಗ ಪಟ್ಟಿ ಮಾಡಿ. ಬಟ್ಟೆಯ ಜೊತೆಗೆ ನಾವೊಂದು ಪದವನ್ನು ಬಳಸ್ತೇವೆ. ಯಾವುದು ಅದು? ಬಟ್ಟೆ ಬರೆ, ಬಟ್ಟೆ ಬರೆ. ಕಾಡಿನ ಜೊತೆಗೆ ಕಾಡು ಮೇಡು. ಹ, ಗಿಡ ಆಗ ಹೇಳಿದ್ದು ಹಣ್ಣು ಹಂಪಲು. ನೋಡಿ, ಇದು ಗುರುತಿಸ್ಲಿಕ್ಕೆ ಸುಲಭ ಮಕ್ಕಳೇ. ಇದ್ರಲ್ಲಿ ನಿಮ್ಗೆ ಏನು ಗೊಂದಲ ಇಲ್ಲ. ವಿರುಕ್ತಿಯಲ್ಲಿ ಏನು ಹೇಳಿದ್ದು ನಾನು? ಎರಡು ಒಂದೇ ರೀತಿಯ ಪದಗಳಿರ್ಬೇಕು ಅಂತ ಹೇಳಿದ್ದು, ಅದಕ್ಕೆ ಅರ್ಥ ಉಂಟು ಅಂತ ಹೇಳಿದ್ದೆ. ಅನುಕರಣಾವ್ಯಯದಲ್ಲಿ ಎರಡು ಒಂದೇ ರೀತಿಯ ಪದಗಳುಂಟು, ಆದ್ರೆ ಅರ್ಥ ಇಲ್ಲ. ಮತ್ತೆ ಇದು ಶಬ್ದವನ್ನು ಅನುಕರಿಸಿ ಹೇಳುವ ಪದಗಳು. ಮತ್ತೆ ಇನ್ನೊಂದು ಸುಯ್ಯನೆ, ತಟಕ್ಕನೆ, ಚಟಲ್ಲನೆ, ಈ ರೀತಿಯ ಪದಗಳು ಕೂಡ ಉಂಟು. ಆದ್ರೆ ಇದು ಎಷ್ಟು ಸುಲಭ ನೋಡಿ. ಎರಡು ಬೇರೆ ಬೇರೆ ರೀತಿಯ ಪದಗಳು. ನೀವು ಯೋಚನೆ ಮಾಡ್ಬೇಕಂತ ಇಲ್ಲ. ಎರಡು ಬೇರೆ ಬೇರೆ ಪದಗಳನ್ನು ಕಂಡ ಕೂಡ್ಲೆ ನೀವು ಜೋಡು ನುಡಿ ಅಂತ ಬರ್ದಿರ್ಬೋದು. ಇದಕ್ಕೆ ನಮ್ಮ ಮುಕುಂದ ಮತ್ತು ಗೋವಿಂದನನ್ನು ನೀವು ನೆನಪು ಮಾಡಿದ್ರೆ ಆಯ್ತು, ಪಟ್ಟ ಬರ್ದು ಬಿಡ್ಬೋದು ಉತ್ತರ, ಅಲ್ವಾ? ಪಟ್ಟ ಅನುಕರಣಾವ್ಯಯ ಅಲ್ವಾ? ಕರೆಕ್ಟ್ ಕರೆಕ್ಟ್. ನೋಡಿ, ನಮ್ಮ ಮಾತನ್ನು, ನಾನು ಹೇಳಿದ ಪಾಠವನ್ನು ನೀವು ಈ ರೀತಿ ನಿಮ್ಮ ದಿನನಿತ್ಯದ ಬಳಕೆಗೆ ಅಳವಡಿಸಿಕೊಂಡ್ರೆ ನನ್ನ ಪಾಠ ನಿಮ್ಗೆ ಸರಿ ಅರ್ಥ ಆಗಿದೆ ಅಂತ. ಮನೆಗೆ ಹೋಗಿ ನೀವು ಮಾತಾಡ್ತಿರಲ್ಲ, ಅಪ್ಪ ಅಮ್ಮನ ಜೊತೆ, ಅಜ್ಜ ಅಜ್ಜಿಯ ಜೊತೆ ಎಲ್ಲ ಮಾತಾಡ್ತಿರಲ್ಲ, ಆಗ ಎಷ್ಟು ವಿರುಕ್ತಿ, ಎಷ್ಟು ಅನುಕರಣಾವ್ಯಯ ಮತ್ತು ಎಷ್ಟು ಜೋಡಿ ಪದಗಳನ್ನು ಅವರು ಮಾತಾಡಿದ್ದಾರೆ, ನೀವು ಎಷ್ಟು ಮಾತಾಡಿದ್ದೀರಿ, ಅದನ್ನೆಲ್ಲ ಇವತ್ತು ಪಟ್ಟಿ ಮಾಡಿಕೊಂಡು ಬರ್ಬೇಕು ಮಕ್ಕಳೇ. ಮಾಡ್ತೀರಾ? ಇದೇ ನಿಮ್ಮ ಮನೆ ಕೆಲಸ. ನೀವು ಅದಕ್ಕೆ ಹೊಸತ್ತಾಗಿ ವ್ಯಾಕರಣ ಪುಸ್ತಕ ನೋಡುವ ಅಗತ್ಯ ಇಲ್ಲ, ಯೋಚನೆ ಮಾಡುವ ಅಗತ್ಯ ಇಲ್ಲ. ಮನೆಯಲ್ಲಿ ಏನೆಲ್ಲ ಮಾತಾಡ್ತಾರೆ ನೀವು ಅದರ ಕಡೆಗೆ ಸ್ವಲ್ಪ ಗಮನ ಕೊಟ್ಟು ನೀವು ಅದನ್ನು ಬರಿಬೇಕು. ಇದು ನಿಮ್ಮ ಮನೆ ಕೆಲಸ. ಮಾಡ್ತಿರಲ್ಲ? ಹ, ಹಾಗಾದ್ರೆ ಜೋಡು ನುಡಿ, ಅನುಕರಣಾವ್ಯಯ ಮತ್ತು ವಿರುಕ್ತಿ, ಇದಿಷ್ಟು ಅರ್ಥ ಆಯ್ತಾ? ಹಾ, ಮಾತು ಗೀತು. ಮಕ್ಕಳೇ, ಈ ರೀತಿಯ ಪದಗಳಿಗೆ ಮಾತಿಗೊಂದು ಗೀತು ಅಂತ ಕೂಡ ಹೇಳ್ತಾರೆ. ಇದು ಕೂಡ ಜೋಡಿ ಪದ ಅಂತಲೇ ನಾವು ಕರಿತೇವೆ. ಈ ರೀತಿಯ ಗೀ ಬರುವ ಪದಗಳು ಇನ್ನೂ ಉಂಟು ಮಕ್ಕಳೇ. ಯಾವುದೆಲ್ಲ ಹೇಳ್ಬಹುದಾ? ನೋಡಿ, ಪುಸ್ತಕ, ಗಿಸ್ತಕ. ಇನ್ನು ಆ ರೀತಿಯ ಪದಗಳು ಯಾವುದೆಲ್ಲ ಉಂಟು? ಮೊದಲನೇ ಪದಕ್ಕೆ ಅರ್ಥ ಇರ್ತದೆ, ಎರಡನೇ ಪದಕ್ಕೆ ಅರ್ಥ ಇರುವುದಿಲ್ಲ. ಕೆಲವು ಸಲ ಇರ್ತದೆ, ಕೆಲವು ಸಲ ಇರುವುದಿಲ್ಲ. ಆದ್ರೂ ನೀವಿಲ್ಲಿ ಅರ್ಥ ಎಲ್ಲ ನೋಡ್ಲಿಕ್ಕೆ ಹೋಗ್ಬೇಡಿ. ಎರಡು ಬೇರೆ ಬೇರೆ ಪದ ಅಂತ ಕಂಡ ಕೂಡ್ಲೆ ಜೋಡಿ ಪದ ಅಂತ ಬರ್ದು ಬಿಡಿ. ಆಗ ನಿಮ್ಗೆ ಏನು ಗೊಂದಲ ಆಗುದಿಲ್ಲ, ಸುಲಭದಲ್ಲಿ ಅರ್ಥ ಆಗ್ತದೆ. ಗೊತ್ತಾಯ್ತಾ? ಹ, ಈಗ ನಾನು ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೇನೆ. ಮೊದಲನೇ ಪದ ಊಟ ಉಪಚಾರ. ಇದು ಯಾವುದಾಗ್ತದೆ? ಊಟ ಉಪಚಾರ. ಜೋಡು ನುಡಿ. ಯಾಕೆ ಜೋಡು ನುಡಿ? ನಾನು ಜೋ ಅಂತ ಬರ್ದೆ. ಹ, ಇದು ಎರಡು ಬೇರೆ ಬೇರೆ ಪದಗಳು, ಅದಕ್ಕೆ ಜೋಡು ನುಡಿ. ಸುಮ್ಮನೆ, ಸುಮ್ನೆ, ಅದೆಲ್ಲ ನೆನಪಾಗ್ತದೆ. ಹಾ, ಸುಮ್ಮನೆ ಸುಮ್ಮನೆ ಏನಾಗ್ತದೆ? ಇದು ದ್ವಿರುಕ್ತಿ ಆಗ್ತದೆ. ವೆರಿ ಗುಡ್. ಬೆಟ್ಟಗುಡ್ಡ ಯಾವ್ದಾಗ್ತದೆ? ಬೆಟ್ಟಗುಡ್ಡ. ಜೋಡು ನುಡಿ. ಈಗ ಚುಮು ಚುಮು. ಚುಮು ಚುಮು ಯಾವ್ದಕ್ಕೆ ನಾವು ಹೇಳ್ತೇವೆ? ಚಳಿ. ಚುಮು ಚುಮು ಚಳಿ. ನಮ್ಮ ಸ್ಕೂಲ್ ಡೇ ಟೈಮ್ ಅಲ್ಲೆಲ್ಲ ಹೇಗೆ ಚಳಿ ಇತ್ತು? ಚುಮು ಚುಮು ಚಳಿ ಇತ್ತಲ್ವಾ? ಹಾ, ಈ ಚುಮು ಚುಮು ಏನಿದು? ಅನುಕರಣ. ದ್ವಿರುಕ್ತಿ ಆಗುದಿಲ್ವಾ? ಎರಡು ಸಲ ಬಂದಿದೆ ಅಲ್ಲ, ಚುಮು ಚುಮು ಎರಡು ಸಲ ಬಂದಿದೆ. ಯಾಕೆ ದ್ವಿರುಕ್ತಿ ಆಗುದಿಲ್ಲ ಮಕ್ಕಳೇ? ಯಾಕೆ ಅನುಕರಣಾವ್ಯಯ? ಚುಮುಗೆ ಅರ್ಥ ಇಲ್ಲ, ಸರಿ ಅಲ್ವಾ? ಚುಮುಗೆ ಅರ್ಥ ಇದ್ರೆ ನೀವು ದ್ವಿರುಕ್ತಿ ಅಂತ ಹೇಳ್ತಿದ್ರಿ. ಚುಮುಗೆ ಅರ್ಥ ಇಲ್ಲದ ಕಾರಣ ಇದು ಅನುಕರಣಾವ್ಯಯ. ವೆರಿ ಗುಡ್. ಹಾಗಾದ್ರೆ ಈಗ ಸರಿ ಅರ್ಥ ಆಯ್ತಲ್ವಾ? ಹಾಗಾದ್ರೆ ನಾನು ಫಸ್ಟಿಗೆ ಒಂದು ಪ್ರಶ್ನೆ ಕೇಳಿದ್ದೆ, ಆ ಪ್ರಶ್ನೆಯನ್ನು ಈಗ ಮತ್ತೆ ಹೇಳ್ತೇನೆ. ಗುಂಪಿಗೆ ಸೇರದ ಪದವನ್ನು
ಆರಿಸಿ ಬರೆಯಿರಿ. ಗಬ ಗಬ, ಬೇಗ ಬೇಗ, ತಿನ್ನು ತಿನ್ನು, ಅಲ್ಲಲ್ಲಿ. ಆಗ ನೀವು ಇದಕ್ಕೆ ಉತ್ತರ ಅಲ್ಲಲ್ಲಿ ಅಂತ ಹೇಳಿದ್ರಿ. ಈಗ ಹೇಳಿ ನೋಡೋಣ ಸರಿಯಾದ ಉತ್ತರ. ಅದು ಗಬ ಗಬ. ಗಬ ಗಬ. ಯಾಕೆ ಗಬ ಗಬ? ಅದು ಗಬ ಗಬ ಅನುಕರಣ. ಗಬ ಗಬ ಪದಕ್ಕೆ ಅರ್ಥ ಇಲ್ಲ ಅಲ್ವಾ? ಗಬ ಗಬ ಪದಕ್ಕೆ ಅರ್ಥ ಇಲ್ಲ, ಅದಕ್ಕೆ ಅದು ಅನುಕರಣ ಅವ್ಯಯ. ಬೇಗ ಬೇಗ ಪದಕ್ಕೆ ಅರ್ಥ ಉಂಟು, ತಿನ್ನು ತಿನ್ನು ಪದಕ್ಕೆ ಅರ್ಥ ಉಂಟು, ಅಲ್ಲಿ ಅಲ್ಲಿ ಅಲ್ಲಲ್ಲಿ ಪದಕ್ಕೆ ಅರ್ಥ ಉಂಟು. ಈಗ ಗೊತ್ತಾಯ್ತಾ? ಯಾರಿಗೆಲ್ಲ ದ್ವಿರುಕ್ತಿ, ಅನುಕರಣಾವ್ಯಯ ಮತ್ತು ಜೋಡು ನುಡಿ ಅರ್ಥ ಆಗ್ಲಿಲ್ಲ ಕೈ ಎತ್ತಿ ನೋಡುವ. ಇವತ್ತು ಮನೆಗೆ ಹೋಗಿ ಏನ್ ಕೆಲಸ ಮಾಡ್ಬೇಕು? ಎಂತ ಮಾಡ್ಬೇಕು ಹೇಳಿದ್ದು? ಮನೆ ಕೆಲಸ ಅದು ಅದು ಎಲ್ಲ ಎಲ್ಲ ಜೋಡು ನುಡಿ ಎಲ್ಲ ಪಟ್ಟಿ ಮಾಡಿ. ಅಜ್ಜ ಅಜ್ಜಿ, ಚಿಕ್ಕಪ್ಪ ಚಿಕ್ಕಮ್ಮ, ಅಪ್ಪ ಅಮ್ಮ ಎಲ್ಲರ ಹತ್ರ ಇವತ್ತು ಮಾತಾಡ್ಬೇಕು ನೀವು. ಗೊತ್ತಾಯ್ತಾ? ಕನ್ನಡ ಭಾಷೆಯಲ್ಲೇ ಮಾತಾಡ್ಬೇಕು. ಮಾತಾಡಿ ಆಮೇಲೆ ಎಷ್ಟು ಪದಗಳನ್ನು ಅವರು ಎಷ್ಟು ದ್ವಿರುಕ್ತಿ ಪದಗಳನ್ನು ಬಳಸ್ತಾರೆ ಮಾತಿನಲ್ಲಿ, ಎಷ್ಟು ಅನುಕರಣಾವ್ಯಯ ಪದಗಳನ್ನು ಬಳಸ್ತಾರೆ, ಅದನ್ನೆಲ್ಲ ಪಟ್ಟಿ ಮಾಡಿ ನಾಳೆ ತರಗತಿಯಲ್ಲಿ ಇದನ್ನು ಓದ್ಬೇಕು. ಗೊತ್ತಾಯ್ತಾ? ಆಯ್ತಾ? ಹಾ.